ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ. ಈ ದಿನದ ನನ್ನ ವಿಡಿಯೋ ಹುರುಳಿ. ಒಂದು ಪದಾರ್ಥವಾದ ಹುರುಳಿಯಲ್ಲಿ ಎಷ್ಟೊಂದು ರೆಸಿಪಿಗಳನ್ನು ಮಾಡಬಹುದು ಅಂತ ಹೇಳಿ ನಾನು ತೋರಿಸ್ತಿದ್ದೀನಿ. ಆದರೆ ನಾನು ಇವತ್ತು 2 ರೆಸಿಪಿಗಳನ್ನು ತೋರಿಸ್ತೀನಿ. ಇದು ನಾವು ಸ್ವಲ್ಪ ಕಪ್ಪು ಇರೋಂಥ ಒಂದು ಸ್ವಲ್ಪ ಬಲ್ತಿರೋಂಥ ಹಳ್ಳಿ ಸೈಡೆಲ್ಲ ಹುರುಳಿ ಸಿಗುತ್ತೆ. ಚೆನ್ನಾಗಿ ಕಪ್ಪು ಕೆಂಪು ಮಿಕ್ಸ್ ಆಗಿರುತ್ತೆ, ಚೆನ್ನಾಗಿ ಬಲ್ತಿರೋಂಥ. ಇದು ಹಳೆ ಹುರುಳಿ, ಇದು ಕಳೆದ ವರ್ಷದ ಹುರುಳಿ. ನಾವು ವರ್ಷಕ್ಕೊಂದಿಷ್ಟು ತೊಗೊಂಡಿಟ್ಕೊಳ್ತೀವಿ, ಮೊಳಕೆ ಕಟ್ಟೋದಲ್ಲದೆ ಬೇರೆ ಬೇರೆ ಪದಾರ್ಥಗಳನ್ನೆಲ್ಲ ಇದು ಮಾಡೋಕ್ಕೆ. ಈಗ ನಾನು ಇಷ್ಟು ಹುರುಳಿ ಚೆನ್ನಾಗಿ ಆರಿಸ್ಕೋಬೇಕು, ಒಂದು ಕಲ್ಲಿಲ್ದಂಗೆ ನೀಟಾಗಿ ಆರಿಸ್ಕೊಂಡ ನಂತರ ಇದನ್ನೊಂದು 6 ನಿಮಿಷ 7 ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ನಾವು ಇದನ್ನು ಆಮೇಲೆ ನಾನು ಬೇರೆ ಏನೋ ಮಾಡೋಕ್ಕಿದೆ ಅಂತ ಎತ್ತಿಟ್ಕೊಂಡಿದ್ದೀನಿ. ಈಗ ಚೆನ್ನಾಗಿ 6-7 ನಿಮಿಷ ಹುರಿದಿರೋಂಥ ಹುರುಳಿನ ತೋರಿಸ್ತೀನಿ ನಾನು. ನೋಡಿ, ಈ ಥರ ಇದು ಚಟಪಟ ಶಬ್ದ ಬರ್ತಾ ಒಂದು ಆಯಿಲ್ ಬಿಟ್ಕೊಂಡು ಚೆನ್ನಾಗಿ ಗರಿ ಇದು ಹೀಗೆ ಹುರ್ಕೋಬೇಕು. ಆವಾಗ ನೋಡಿ ಹೀಗೆ ದಪ್ಪ ಆಗುತ್ತೆ. ಅದು ಚಟ್ಟಿ ಇರೋಂಥ ಒಂಥರ ಚಪ್ಪಟೆ ಇರೋಂಥ ಹುರುಳಿ ಹೀಗೆ ಒಂದು 6-7 ನಿಮಿಷ ಹುರ್ಕೊಂಡಾಗ ಹೀಗಾಗುತ್ತೆ, ಘಮ ಸುವಾಸನೆ ಬರುತ್ತೆ. ಈಗ ಇವತ್ತಿನ ನನ್ನ ಈ ವಿಡಿಯೋದಲ್ಲೇ ನಾನು 2 ರೆಸಿಪಿ ಅಂದರೆ ನನಗೆ ಇವತ್ತು ಏನು ಬೇಕಿದೆ ಅದನ್ನು ಮಾಡೋದನ್ನು ನಾನು ತೋರಿಸ್ತೀನಿ. ನಾನು ಹುರುಳಿಕಾಳು ಚಟ್ನಿ ಒಂದು ತೋರಿಸ್ತಿದ್ದೀನಿ, ಹುರುಳಿಕಾಳು ಮಾಲ್ಟ್ ಒಂದು ತೋರಿಸ್ತಿದ್ದೀನಿ. ಹುರುಳಿ ಎಷ್ಟು ಒಳ್ಳೆಯದು ಅಂತ ನಾನು ಹೇಳಬೇಕಾಗೇ ಇಲ್ಲ. ಹುರುಳಿ ಅಂತೂ ಇದು ಬಹಳ ಪುರಾತನ ಕಾಲದಿಂದ ಇರುವಂಥ ಹುರುಳಿ. ಇದರಲ್ಲಿ ನಾನಾ ಥರ ರೆಸಿಪಿಗಳು ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಥರ ಮಾಡ್ತಾರೆ. ಉಷ್ಣ ಆದರೂ ಕೂಡ ಇದಕ್ಕೆ ಸ್ವಲ್ಪ ತಂಪಾಗಿ ಸೇರಿಸ್ಕೊಂಡು ಮಾಡೋದ್ರಿಂದ ಈ ದೇಹಕ್ಕೆ ಒಳ್ಳೆ ಪುಷ್ಟಿಯನ್ನೇ ನೀಡುತ್ತೆ ಅಂತ ಹೇಳ್ಬೋದು. ನೋಡಿ, ಈಗ ನಾನು ಒಂದು ಚಟ್ನಿ ಮಾಡೋದು ತೋರಿಸ್ತೀನಿ. ಚಟ್ನಿಗೆ ಏನೆಲ್ಲ ಹಾಕ್ತೀನಿ ಅಂತ. ಹುರಿದಿರೋಂಥ ಒಂದು ಮುಷ್ಟಿ ಹುರುಳಿ ಹಾಕ್ಕೊಂಡಿದ್ದೀನಿ, ತೆಂಗಿನಕಾಯಿ, ಹಾಗೆ ಒಂದು 5 ಇದು ಸ್ವಲ್ಪ ಖಾರ ಇದೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, 1 ಬೆಳ್ಳುಳ್ಳಿ ಬೇಳೆ ಬಿಡಿಸಿಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಹುಣಸೆ ಹಣ್ಣು ಇದಕ್ಕೆ ಎಷ್ಟು ಬೇಕೋ ಅಷ್ಟು, ಮತ್ತು ಉಪ್ಪು. ಇಷ್ಟೇ ವಸ್ತು. ಹುರುಳಿ ಜೊತೆ 1 2 3 4 5 ವಸ್ತು ಸೇರಿಸಿ ಇದೊಂದು ರುಚಿಕರವಾದ ಚಟ್ನಿ ಊಟದ ಜೊತೆ, ನಮ್ಗೆ ಯಾವುದೇ ಸಾಂಬಾರು ಇರಲಿ ತಿಳಿ ಸಾರು ಇರಲಿ ಅದ್ರ ಜೊತೆ ತುಂಬ ಚೆನ್ನಾಗಾಗುತ್ತೆ. ಇದು ರೊಟ್ಟಿ ಜೊತೆನೂ ತುಂಬ ಚೆನ್ನಾಗಾಗುತ್ತೆ. ಇದೊಂದು ಚಟ್ನಿ ಒಂದು ಮಾಡ್ತೀನಿ. ಹಾಗೆ ಈಗ ನಾನು ಈ ಹುರುಳಿನ ಮಿಕ್ಸಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಪುಡಿ ಮಾಡಿಕೊಂಡು ಇದ್ರ ಜೊತೆ ಒಂದು 2 ಏಲಕ್ಕಿ ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೊತೀನಿ. ಮಾಡಿಕೊಂಡು ಇದರಲ್ಲಿ ಮಾಲ್ಟ್ ಮಾಡೋದು. ಇದು ನನಗೆ ಒಂದು ವಾರಕ್ಕಂತೂ ಹಾಗೆ ಆಗುತ್ತೆ. 1-2 ಸ್ಪೂನ್ ಹಾಕಿ ಮಾಡೋಂಥದ್ದು. ಇದು 2ನ್ನು ನಾನು ತೋರಿಸ್ತೀನಿ. ನೋಡಿ, ಈಗ ನಾನು ಹುರುಳಿನ ಮಾಲ್ಟ್ ಮಾಡೋಕ್ಕೆ ಅಂತ ಹೇಳಿ, ಸಿಹಿ ಮಾಲ್ಟ್ ಮಾಡೋ ಹಾಗಿದ್ರೆ ಬೆಲ್ಲ ಹಾಕಿ ಹಾಲು ಹಾಕಿ ಮಾಡೋಂಗಿದ್ರೆ ಅದಕ್ಕೆ 2 ಏಲಕ್ಕಿ ಹಾಕ್ಕೊಂಡು ಈ ಥರ ಪುಡಿ ಮಾಡಿಟ್ಕೊಳ್ಳೋದು. ಇಲ್ಲ, ಈ ರಾಗಿ ಅಂಬಲಿ ಥರ ಬರೀ ಉಪ್ಪು ಮಜ್ಜಿಗೆ ಹಾಕಿ ಮಾಡೋ ಮಾಲ್ಟಿಗೆ ಏಲಕ್ಕಿ ಹಾಕೋದು ಬೇಡ. ನಾನಿವಾಗ ಸಿಹಿ ಮಾಲ್ಟ್ ಮಾಡೋಕ್ಕೆ ಇದು ಪ್ರತ್ಯೇಕ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಬೇರೆ ಪ್ರತ್ಯೇಕ ಮಾಡ್ಕೋತೀನಿ. ಆಮೇಲೆ ಈಗ ಇದು ಚೆನ್ನಾಗಿ ನೋಡಿ ಪುಡಿ ಆಯಿತು. ಹುರಿ ಹಿಟ್ಟಾಯ್ತು. ಇವಾಗ ಹುರಿ ಹಿಟ್ಟಾಯಿತು. ಈಗ ಈ ಥರದ್ರಲ್ಲೇ ನಾನು 2 ಚಮಚ ಹಾಕ್ಕೊಂಡು ಇಲ್ಲಿ ಕದ್ರುಕೊಂಡಿದ್ದೀನಿ. ನೋಡಿ, ಈಗ ಒಲೆ ಮೇಲೆ ನೀರು ಕುದಿಯೋಕ್ಕೆ ಇಟ್ಕೊಂಡು ಕುದಿಬೇಕಾರೆ ಇದು ಹಾಕಿ ತಿರ್ಸಿ ಇದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಹಾಲು ಹಾಕ್ಕೊಂಡು ಕುಡಿಯೋದು ಭಾಳ ರುಚಿಕರ ಮತ್ತು ತುಂಬ ಒಳ್ಳೆಯದು. ಇದು ಹುರುಳಿ ಬರೀ ನಾವು ಹುರುಳಿ ಮೊಳಕೆ ಕಾಳು ಬೇರೆ ಏನೇನೋ ಬಸ್ಸಾರು ಪಲ್ಯ ಎಲ್ಲ ಮಾಡ್ತೀವಲ್ಲ, ಇದರಲ್ಲೇ 10 ಪದಾರ್ಥಗಳನ್ನು ಹೇಗೆ ಮಾಡ್ಬೋದು ಅಂತ ಹೇಳಿ. ಈಗ ಬನ್ನಿ ಇದನ್ನು ಮಾಲ್ಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಆನಂತರ ಚಟ್ನಿದು ತೋರಿಸ್ತೀನಿ. ಈಗ ನಾನು ಒಂದು ದೊಡ್ಡ ಲೋಟದಲ್ಲೇ ಫುಲ್ಲು ದೊಡ್ಡ 1 ಪಾವ್ ಆಗಷ್ಟು ನೀರಿಟ್ಟಿದ್ದೆ ಕುದಿಯೋಕ್ಕೆ. ಈಗ ಕುದೀತಾ ಇದೆ ನೋಡಿ. ನಾನು ಇವಾಗ ತೋರಿಸಿದ್ನೆಲ್ಲ ಕದ್ರುಕೊಂಡಿರೋಂಥದ್ದು ಇದು ಹುರಿ ಹಿಟ್ಟನ್ನು ಕದ್ರುಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಹಾಕ್ತೀನಿ. ಹಾಕಿದ್ದೆ. ಇದು ಹೆಂಗೂ ಹುರಿದಿರ್ತೀವಿ, ಆದರೂ ಕೂಡ ಹುರಿದ ಮೇಲೂ ಇದು ಮಾಲ್ಟಾಗಿ ರೆಡಿ ಆಗಬೇಕಾರೆ ಒಂದು 2 ನಿಮಿಷ ಅಂತೂ ಬೇಯಬೇಕಿದು. ಇದರೊಳಗೆ ಇದು ಕುದಿಯೋ ನೀರೊಳಗೆ ಹೀಗೆ ಚೆನ್ನಾಗೆ ಮಾಲ್ಟಾಗಿ ಅದು ಬೇಯಬೇಕು. ಆ ನಂತರ ನಾನು ಒಂದಿಷ್ಟು ದಪ್ಪ ಉಂಡೆ ಬೆಲ್ಲ ಹಾಕೇ ಬಿಡ್ತೀನಿ ಇವಾಗ. ಯಾಕಂದರೆ ಅದು ಹೆಂಗೂ ಹುರಿದಾಗಿರುತ್ತೆ, ಹಸಿ ಇರಲ್ಲ. ಇಷ್ಟು ದಪ್ಪದೊಂದು ನನಗೆ ಇದಕ್ಕಿಷ್ಟು ಸಿಹಿ ಬೇಕು, ಹಾಕ್ತೀನಿ. ಆಮೇಲೆ ಅದಾದ ನಂತರ ನಾನು 1 ಲೋಟ ಹಾಲು ಎತ್ತಿಟ್ಕೊಂಡಿದ್ದೀನಿ. ಹಾಲು ಮಿಕ್ಸ್ ಮಾಡಿ ಅದನ್ನು ಕುಡಿಯೋಂಥದ್ದು ಭಾಳ ರುಚಿಕರವಾಗಿರುತ್ತೆ. ಮತ್ತು ನಾವು ದಿನಕ್ಕೊಂದ್ಸಲಿನೋ 2 ದಿನಕ್ಕೊಂದ್ಸಲಿನೋ ಒಂದು ದೊಡ್ಡ ಲೋಟ ಕುಡಿದ್ರೆ ತುಂಬ ಆರೋಗ್ಯಕರ. ಹುರುಳಿ ಅಂತೂ ತುಂಬ ಆರೋಗ್ಯಕರ ಅನ್ನೋದು ಗೊತ್ತಿದೆ ನಿಮಗೆ. ನೋಡಿ, ಮಾಲ್ಟ್ ಎಷ್ಟು ಚೆನ್ನಾಗಿ ಹೀಗೆ ನೊರೆ ಕುದಿ ಬರ್ತಾಯಿದೆ.
ಇದು ಮತ್ತು ದೊಡ್ಡೂರಿ ಮಾಡಿಬಿಟ್ರೆ ಒಂದ್ಸಲಿ ದೊಡ್ಡೂರಿ ಒಂದ್ಸಲಿ ಸಣ್ಣೂರಿ ಮಾಡ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು. 2 ನಿಮಿಷ ಅಂತೂ ಕುದಿಸ್ಬೇಕು. ಉಕ್ಕಿಬಿಡುತ್ತೆ ಇದು. ಹೀಗೆ ನೋಡಿ, ಫುಲ್ ನೊರೆ ಮೇಲೆ ಬಂದು ಉಕ್ಕಿಬಿಡುತ್ತೆ. ಆವಾಗ ಸ್ವಲ್ಪ ಸಣ್ಣ ಮಾಡ್ಕೋಬೇಕು. ಈಗ ಇದು ರೆಡಿ ಆಗಿರುವಂಥ ಮಾಲ್ಟು, ಹುರಿ ಹಿಟ್ಟಿನ ಮಾಲ್ಟ್ ರೆಡಿಯಾಗಿದೆ. ಬೆಲ್ಲ ಸೇರಿಸಿದ್ದೀನಿ, ಇದಕ್ಕೆ ಬೆಲ್ಲನೂ ಕರಗ್ತಾ ಇದೆ. ಈಗ ಇಳಿಸಿಟ್ಕೊಂಡು 1 ಲೋಟ ಹಾಲು ಸೇರಿಸ್ಕೊಂಡು, ಎಷ್ಟು ನೀವು ಮನೆಯಲ್ಲೇ ಎಷ್ಟು ಜನ ಇದ್ದೀರಾ ನೋಡಿಕೊಂಡು 2 ಲೋಟ ಬೇಕಾದ್ರೆ ಕುಡಿಬೋದು. ಹುರುಳಿದು ಇನ್ನೊಮ್ಮೆ ನಾನು ಇದ್ರದ್ದು ಯೂಸಸ್ ಹೇಳ್ತೀನಿ. ನಮ್ಮ ಮನೆ ಹತ್ರ ಒಬ್ಬರು ಆಯುರ್ವೇದ ಡಾಕ್ಟ್ರು ಯಾವಾಗಲೂ ಹುರುಳಿ ಅದನ್ನು ಬೇಯಿಸಿ ಆ ನೀರಲ್ಲೇ ಎನಿಮಾ ಕೊಡೋದು ಅಂತ ಹೇಳಿ ಅವರು ಮಾಡ್ತಾರೆ. ಹುರುಳಿ ನಮ್ಮಮ್ಮನ ಕರ್ಕೊಂಡು ಹೋಗೋರವರು. ಆ ಟೈಮಲ್ಲೆಲ್ಲ ಅದು ಮಾಡೋಕ್ಕೆ ನಮ್ಮಮ್ಮ ಇರಬೇಕಂತ ಏನು ಇಷ್ಟಿಷ್ಟು ಹುರುಳಿ ಮೂಟೆ ಹುರುಳಿ ಇಳಿಸ್ತಾರೆ ಅಂದರೆ ಅದು ಲಕ್ಕಿ ಸೊಪ್ಪು ಎಲ್ಲ ಬೇಯಿಸಿ ಎನಿಮಾ ಕೊಡೋದು ಅದೆಲ್ಲ ಹೇಳೋರು. ಆನಂತರ ನಮ್ಮನೇಲಿ ತುಂಬ ಹಸು ಕರು. ನಮ್ಮಮ್ಮ ಒಂದು ಹಸು ಕರು ಹಾಕ್ತು ಅಂದರೆ ಕೊಟ್ಟಿಗೆಲೇ ಜಾಸ್ತಿ ಕಳಿಯೋರು. ಅಲ್ಲೊಂದು ದೊಡ್ಡ ರುಬ್ಬಕ್ಕಲ್ಲಿ ಹಾಕಿಟ್ಟಿದ್ರು. ನಮ್ಮಲ್ಲಿ ಮೂಟೆಗಟ್ಟಲೆ ಹುರುಳಿ ತರಿಸ್ತಾ ಇದ್ದಿದ್ದು. ಯಾಕಂದರೆ ಒಂದು 20-25 ಹಸು ಕರು. ಅದು ಬಾಣ ಅಂತಲೇ ಹೆಂಗೆ ಮಾಡೋರು ಅಂದರೆ ನಮ್ಮಮ್ಮ ಆ ಹುರುಳಿನ ನೆನೆಸಿಟ್ಟು ಬಿಸಿನೀರಲ್ಲಿ ನೆನೆಸಿಟ್ಟು ಅದರಲ್ಲೇ ರುಬ್ಬಕ್ಕಲ್ಲಲ್ಲೇ ಒಂದೊಂದು ತಪ್ಪಲೆ ಫುಲ್ಲು ರುಬ್ಬಿ ಬಾಣಂತಿ ಹಸುಗಳಿಗೆ ಮತ್ತು ಸೊರಗಿರೋಂಥ ಹಸು ಹೆಚ್ಚು ಕಡಿಮೆ ಎಲ್ಲ ಹಸುಗಳಿಗೂ ಕೊಡೋರು. ಏನಮ್ಮ ನೀವು ಹೀಗೆ ಮಾಡ್ಕೊಂಡು ಕೊಟ್ಟಿಗೆಲೇ ಇರ್ತೀರಾ ಅಂದರೆ, ಹಸು ಹಾಲು ಕುಡಿಯೋದು ಬರೀ ಹಿಂಡಿ ಬೂಸ ಹುಲ್ಲು ಹಾಕಿ ಕುಡಿಯೋದಲ್ಲ. ಅವಕ್ಕೆ ಒಳ್ಳೊಳ್ಳೆ ಆಹಾರ ಕೊಟ್ಟರೆ ಆ ಹಾಲಲ್ಲಿ ಅಷ್ಟು ಉತ್ಕೃಷ್ಟವಾದ ಸತ್ವ ಇರುತ್ತೆ. ಅವಕ್ಕೆ ಆರೈಕೆ ಮಾಡಬೇಕು ಚೆನ್ನಾಗಿ ಅಂತ ಹೇಳೋರು. ಹುರುಳಿ ಮಹತ್ವ ಇವಾಗಿಂದಲ್ಲ, ಬಹಳ ಅತಿ ಪುರಾತನ ಕಾಲದಿಂದ ಇರೋಂಥದ್ದು. ಇದರಲ್ಲಿ ಚಟ್ನಿ ಪುಡಿಯಿಂದ ಹಿಡಿದು ಏನೇನೋ ಇನ್ನೊಂದು ದಿನ ನಾನು ಜುಣ್ಕ ಮಾಡೋದು ತೋರಿಸ್ತೀನಿ. ಅದಂತೂ ತುಂಬ ಸೂಪರ್ ಆಗುತ್ತೆ. ಜುಣ್ಕದ ಹಿಟ್ಟೆ ಬೇರೆ ಮಾಡೋದು ತೋರಿಸ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಈಗ ಹುರುಳಿ ಹಿಟ್ಟಿನ ಮಾಲ್ಟ್ ರೆಡಿ ಆಯಿತು. ನಾನಿವಾಗ ಇದಕ್ಕೆ 1 ಲೋಟ ಹಾಲು ಸೇರಿಸ್ಬಿಡ್ತೀನಿ. ಯಾಕಂದರೆ ಹುರುಳಿ ಒಳ್ಳೆಯದು ಹೌದು. ಸ್ವಲ್ಪ ಉಷ್ಣ ಶರೀರದವರಿಗೆ ಇವಾಗ ಮಳೆಗಾಲ ಚಳಿಗಾಲಕ್ಕೆ ಏನು ತೊಂದರೆ ಇಲ್ಲ. ಬೇಸಿಗೆಲಿ ಸಹಿತ ನಾವು ಇದನ್ನು ಮಾಡಿ ಕುಡಿಬೋದು. ಆವಾಗ ಸಿಹಿದು ಮಾಡಿದಾಗ ಚೆನ್ನಾಗಿ ಯಥೇಚ್ಛ ಹಾಲು ಹಾಕ್ಕೋಬೇಕು. ಉಪ್ಪು ಹಾಕಿ ಈ ರಾಗಿ ಮಾಲ್ಟ್ ಥರ, ಈ ರಾಗಿ ಗಂಜಿ ಥರ ಮಾಡಿದಾಗ ಅದಕ್ಕೆ ಚೆನ್ನಾಗಿ ಮಜ್ಜಿಗೆ ಸೇರಿಸ್ಕೊಬೇಕು. ಆವಾಗ ಒಂಥರ ಸಮಶೀತೋಷ್ಣ ಆಗುತ್ತೆ. ಇದು ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ನಾನು ರಾಗಿ ಮಾಲ್ಟಿನ ಮುಗೀತು. ಈಗ ನಾನು ನಿಮಗೆ ಚಟ್ನಿ ಹಾಕಿದ್ದೀನಿ. ಈಗ ಮಿಕ್ಸಿಗೆ ಹಾಕ್ಕೋತೀನಿ. ಚಟ್ನಿ ಮಾಡಿ ತೋರಿಸ್ತೀನಿ. ಇವತ್ತು ನಮ್ಮ ಮನೇಲಿ ಒಳ್ಳೆ ಅಡುಗೆನೇ ಇದೆ, ತರಕಾರಿ ಎಲ್ಲ ಇದೆ. ಆದರೂ ನಾವು ಅದನ್ನು ಸ್ವಲ್ಪ ಗಟ್ಟಿ ಚಟ್ನಿ ಮಾಡಿ ಬದಿಗೆ ಹಾಕ್ಕೊತೀವಲ್ಲ, ಅದ್ರ ರುಚಿನೇ ಒಂಥರ ಬೇರೆ. ಒಣ ಕೊಬ್ಬರಿನೂ ಹಾಕ್ಕೊಂಡು ಚಟ್ನಿ ಮಾಡ್ಕೋಬೋದು. ನೋಡಿ, ಇವಾಗ ಫಸ್ಟ್ ಕ್ಲಾಸ್ ಆಗಿರುವಂಥ ಹುರಿ ಹಿಟ್ಟಿನ ಮಾಲ್ಟ್ ರೆಡಿ ಆಯಿತು. ತುಂಬ ರುಚಿಯಾಗಿದೆ. ನಾನು ನೋಡಿದೆ, ಸ್ವಲ್ಪ ಟೇಸ್ಟ್ ನೋಡ್ತೀನಿ. ನಾನು ಹಾಕ್ತಿದ್ದಂಗೆ ಒಂದು ಸಣ್ಣ ಲೋಟಕ್ಕೆ ಹಾಕ್ಕೊಂಡು ನೋಡಿ. ನಾನಂತೂ ಈಗ ಫಸ್ಟ್ ಕುಡಿತೀನಿ. ಮತ್ತು ನಮ್ಮ ಮನೆಯವರು ನಮ್ಮ ಮಕ್ಕಳು ಎಲ್ಲ ಯಾವಾಗ ಬೇಕಾದ್ರೆ ಕುಡಿತಾರೆ. ಅದು ಬಿಸಿನೂ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಸುವಾಸನೆ ಘಮ ಅಂತಿದೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಥರ ಒಂದು ನೀವು ಈ ಫೈನ್ ಪೌಡರ್ ಮಾಡಿಕೊಂಡು, ಇದು ಹುರಿ ಹಿಟ್ಟಿನ ಒಂದು ಪೌಡ್ರು ಮಾಡಿ ಈ ಥರ ಡಬ್ಬಿಗೆ ಹಾಕಿಟ್ಕೊಂಡು ಒಂದು 15 ದಿನಕ್ಕಾಗಷ್ಟು ಮಾಡಿಕೊಂಡ್ರೆ ಸಾಕೋದು. ಮತ್ತು ಫ್ರೆಶ್ಶಾಗಿ ಮಾಡ್ಕೊತಾ ಇರ್ಬೋದು. ಈಗ ನಾನು ತೋರಿಸಿರೋದು ಹುರಿ ಹಿಟ್ಟಿನಲ್ಲಿ ನಾನು ತೋರಿಸಿರೋದು ಹುರಿದ ಹುರುಳಿಲೇ ಒಂದು ಮಾಲ್ಟು ಇದಾಯ್ತಲ್ಲ. ಈಗ ಒಂದು ಚಟ್ನಿ ಮಾಡಿದ್ದೀನಿ ನೋಡಿ, ತುಂಬ ಚೆನ್ನಾಗಿದೆ ಚಟ್ನಿ ಅಂತೂ. ಇದಕ್ಕೆ ನಾನು ಹಾಕಿದ ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡಿದ್ರಲ್ಲ, ಸ್ವಲ್ಪ ಹುಣಸೆ ಹಣ್ಣು, ಬೆಳ್ಳುಳ್ಳಿ, ಒಂಚೂರು ಖಾರ ಮುಂದೆ ಹಾಕಿಬಿಟ್ರೆ ಹೀಗೆ ಭಾರಿ ನೈಸ್ ಮಾಡಬಾರ್ದು. ಈಗ ಇಷ್ಟು ಸಾಕು. ಒಣ ಕೊಬ್ಬರಿನೂ ಹಾಕೊಬೋದು, ಹಸಿಕಾಯಿ ಹಾಕ್ಕೊಬೋದು. ಹೀಗೆ ಬದಿಗೆಲ್ಲ ಒಂದೊಂದು ಸ್ಪೂನು ಊಟದ ಜೊತೆ ಬದಿಗೆ ಹಾಕಿಬಿಟ್ರೆ ನಾಲ್ಗೆಗಿರೋಂಥ ರುಚಿ ಎಲ್ಲ ಹೋಗಿ ತುಂಬ ರುಚಿಯಾಗಿ ನಾಲ್ಗೆ ಅಂತೂ ಅಷ್ಟು ಊಟನ ಬಯಸುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನನ್ನ ಈ ಒಂದು ಹುರಿದ ಹುರುಳಿಯಲ್ಲಿ ಮಾಡಿರುವಂಥ ಒಂದು ಹುರಿ ಹಿಟ್ಟಿನ ಮಾಲ್ಟ್, ಹಾಗೆ ಹುರಿದ ಹುರುಳಿ ಚಟ್ನಿ.
ಮುಂದೆ ನಾನು ಜುಣ್ಕ ಇದೆಲ್ಲ ಮಾಡ್ತೀನಿ. ಇವತ್ತಿನ 2 ರೆಸಿಪಿ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.